ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸುಜ್ಞಾನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಕರ್ತನೇ, ನಿಮ್ಮ ದೃಷ್ಟಿಯಲ್ಲಿ ಇಡೀ ವಿಶ್ವವು ತಕ್ಕಡಿಯಲ್ಲಿನ ಒಂದು ಅಣುವಿನಂತೆ, ಮುಂಜಾನೆ ನೆಲಕ್ಕೆ ಬೀಳುವ ಮಂಜಿನ ಒಂದು ಹನಿಯಂತೆ. ಏನು ಮಾಡಲು ನಿಮಗೆ ಶಕ್ತಿ ಇದೆ, ಆದರೂ ಎಲ್ಲರಿಗೆ ಕರುಣೆ ತೋರುತ್ತೀರಿ. ಜನರು ನಿಮಗೆ ಅಭಿಮುಖರಾಗಲಲ್ಲಿ ಅವರ ಪಾಪಗಳನ್ನು ಕಂಡರೂ ಕಾಣದಂತಿದ್ದೀರಿ. ಪ್ರೀತಿಸುತ್ತೀರಿ. ಸೃಷ್ಟಿಯನ್ನೆಲ್ಲ ಉಂಟು ಮಾಡಿದನ್ನು ಏಸುವುದಿಲ್ಲ, ಏಸುತ್ತಿದ್ದರೆ ಉಂಟು ಮಾಡುತ್ತಿರಲಿಲ್ಲ. ನಿಮ್ಮ ಚಿತ್ತ ಇದೆ ಹೊರತು ಯಾವುದು ಬಾರದು. ನಿಮ್ಮ ಕರೆ ಇಲ್ಲದಿದ್ದರೆ ಇದ್ದುದು ಹೇಗೆ ಉಳಿದಿತ್ತು. ಏ ಸರ್ವೇಶ್ವರ, ಜೀವಾತ್ಮಗಳ ಪ್ರಿಯನೇ, ಎಲ್ಲರಿಗೂ ನಿಮ್ಮ ವಾದದಿಂದ ಎಲ್ಲಕ್ಕೂ ಇದೆ ನಿಮ್ಮ ರಕ್ಷಣೆ. ಅಮರವಾದ ನಿಮ್ಮ ಚೈತನ್ಯವು ಇರುವುದು ಪ್ರತಿಯೊಂದರಲ್ಲೂ. ಎಂದೇ ಸನ್ಮಾರ್ಗದಿಂದ ತಪ್ಪಿ ಹೋದವರನ್ನು ಸ್ವಲ್ಪ ಸ್ವಲ್ಪವಾಗಿ ತಿದ್ದುತ್ತೀರಿ. ಮಾಡಿದ ಅಪರಾಧಗಳನ್ನು ನೆನಪಿಗೆ ತಂದುಕೊಟ್ಟು ಎಚ್ಚರಿಸುತ್ತೀರಿ. ಸರ್ವೇಶ್ವರ, ದುಷ್ಟತನ ಬಿಟ್ಟು ನಿಮ್ಮನ್ನವರು ನಂಬಲೆಂದೇ ಹೀಗೆ ಮಾಡುತ್ತೀರಿ. ದೇವರ ವಾಕ್ಯವಿದು. Amen.
ಯೋಗ್ಯರೂ ಆಗಿ ಬಾಳುವಂತಾಗಲಿ. ದೇವರ ಮಹಿಮಾ ಶಕ್ತಿಯಿಂದ ನಿಮ್ಮ ಶುಭಾಕಾಂಕ್ಷೆಗಳು ಮತ್ತು ವಿಶ್ವಾಸ ಪ್ರೇರಿತ ಕಾರ್ಯಗಳು ಪೂರ್ಣವಾಗಲಿ. ಹೀಗೆ ನಿಮ್ಮ ಮುಖಾಂತರ ಪ್ರಭು ಯೇಸುವಿನ ನಾಮಕ್ಕೂ ಮತ್ತು ಅವರಲ್ಲಿ ನಿಮಗೂ ಮಹಿಮೆ ಉಂಟಾಗಲಿ. ಅನುಗ್ರಹದಿಂದ ಇದು ನೆರವೇರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪುನರಾಗಮನವನ್ನು ಮತ್ತು ನಾವು ಅವರ ಸನ್ನಿಧಿಯಲ್ಲಿ ಒಂದಾಗಿ ಸೇರುವ ವಿಷಯವನ್ನು ಕುರಿತು ನಿಮ್ಮಲ್ಲಿ ನಾವು ವಿನಂತಿಸುವುದೇನೆಂದರೆ, ಪ್ರಭುವಿನ ದಿನವು ಬಂದೇ ಬಿಟ್ಟಿತೆಂದು ಪ್ರವಚನದಿಂದಾಗಲಿ ಅಥವಾ ನಮ್ಮ ಪತ್ರದಿಂದಾಗಲಿ ತಿಳಿದು ಬಂದಿದೆ ಎಂದು ಯಾರಾದರೂ ಹೇಳಿದರೆ ಒಮ್ಮೆಗೆ ನೀವು ತಬ್ಬಿಬ್ಬಾಗಿ ತಳಮಳಗೊಳ್ಳದಿರಿ. ದೇವರ ವಾಕ್ಯವಿದು. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬುವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದಾಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆಯೆತ್ತಿ ನೋಡಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕ್ಕಾಯನು ತಕ್ಷಣ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಠರ ಮನೆಗೆ ಅತಿಥಿಯಾಗಿ ಹೋಗುತ್ತಾರಲ್ಲ ಎಂದು ಗೊಣಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತಿತರನ್ನು ಆಳಿಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರಭು ಕ್ರೈಸ್ತರ ಶುಭ ಸಂದೇಶವಿದು. ಇಂದು ನಮ್ಮ ಧರ್ಮಕ್ಕೆ ನನ್ನ ಮಕ್ಕಳು ಪ್ರಥಮ ಬಾರಿಗೆ ಪರಮ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಪರಮ ಪ್ರಸಾದ ಅಂದ್ರೆ ಏನು?
ಪರಮ ಪ್ರಸಾದದ ಅರ್ಥ, ಅದನ್ನು ಸ್ವೀಕಾರ ಮಾಡುವಂತ ಪಾತ್ರೆಗಳ ಬಗ್ಗೆ ಧ್ಯಾನಿಸಬೇಕಾಗಿದೆ. ಪರಮ ಪ್ರಸಾದ ಪ್ರಭು ಕ್ರೈಸ್ತರ ಪ್ರಸನ್ನತೆಯ ಸಂಕೇತ. ಸಂತ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರ ಅಧ್ಯಾಯ 11 ವಚನ 26ರಲ್ಲಿ ನಾವು ಈ ರೀತಿ ಧ್ಯಾನಿಸ್ತೇವೆ. ನೀವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಇರುವ ತನಕ ಅವರ ಮರಣವನ್ನ, ಪ್ರಭು ಬರುವ ತನಕ ಅವರ ಮರಣವನ್ನ ಸಾರುತ್ತೀರಿ. ಪರಮ ಪ್ರಸಾದವನ್ನು ಸ್ವೀಕರಿಸುವ ನಾವೆಲ್ಲರೂ ಕೂಡ ಈ ಕರ್ತವ್ಯಕ್ಕೆ ಬದ್ಧರಾಗಿದ್ದೇವೆ. ಪ್ರಭು ಕ್ರೈಸ್ತರು ಬರುವವರೆಗೂ ಅವರ ಪ್ರಸನ್ನತೆಯ ಬಗ್ಗೆ ನಾವು ಸಾರುವಂತ ಕರ್ತವ್ಯಕ್ಕೆ ಬದ್ಧರಾಗಿದ್ದೇವೆ. ಹಾಗಾದ್ರೆ ಈ ಪರಮ ಪ್ರಸಾದದ ಬಗ್ಗೆ ನಾವು ಯಾವ ರೀತಿ ಸಾರಲು ಸಾಧ್ಯ? ಬಹುಶಃ ಪರಮ ಪ್ರಸಾದ ಜೀವನದ ಶ್ರೇಷ್ಠ. ಬಹುಶಃ ನೀವೆಲ್ಲರೂ ಕೇಳಿರ್ಬೋದು, ಅತ್ಯಂತ ಉತ್ಸಾಹಿ ಅರಸನಾಗಿದ್ದ ಯುರೋಪ್ ಖಂಡವನ್ನೆಲ್ಲ ತನ್ನದಾಗಿಸಿಕೊಳ್ಳಬೇಕೆಂಬ ಹಂಬಲದಿಂದ ಆತ ತವಕಿಸುತ್ತಿದ್ದ. ಒಮ್ಮೆ ನೆರೆ ಪ್ರಾಂತ್ಯವನ್ನ ಆಕ್ರಮಿಸಿಕೊಂಡು ಜಯಿಸಿದಾಗ ಅದರ ಸಂಭ್ರಮವನ್ನ ನಮ್ಮ ಆಸ್ಥಾನದಲ್ಲಿ ಕೊಂಡಾಡುವಾಗ ಆತನ ಆಸ್ಥಾನದ ಒಬ್ಬ ಮಂತ್ರಿ ಈ ಅರಸರನ್ನ ಕೇಳ್ತಾರೆ, ಮಹಾಪ್ರಭುಗಳೇ, ನಿಮ್ಮ ಜೀವನದ ಶ್ರೇಷ್ಠ ಸಾಧನೆಯ ದಿನ ಯಾವುದು? ಅವ್ರು ನೆನೆಸ್ಕೊಂಡ್ರು, ನಾನು ಹುಟ್ಟಿದ ದಿನ, ನನ್ನ ಮದುವೆ ಆಗಿದ್ದೀನ, ನನ್ನ ಮಕ್ಕಳಾಗಿದ್ದೀನ, ಅಥವಾ ನನ್ನ ಅರಸನಾಗಿದ್ದೀನ, ಅಥವಾ ಆ ಪ್ರಾಂತ್ಯವನ್ನ ಆಕ್ರಮಿಸಿಕೊಂಡ ದಿನ ಅಂತ ಹೇಳ್ಬೋದಿತ್ತು ಯೋಚಿಸ್ತಿದ್ರು. ಆದ್ರೆ ನೆಪೋಲಿಯನ್ ಅರಸ ಹೇಳ್ತಾನೆ, ನನ್ನ ಜೀವಮಾನದ ಶ್ರೇಷ್ಠ ಸಾಧನೆ ಹಾಗೂ ದಿನ ನಾನು ಪರಮ ಪ್ರಸಾದವನ್ನು ಪ್ರಥಮ ಬಾರಿ ಸ್ವೀಕರಿಸಿದ ದಿನ ಎಂಬುದಾಗಿ ನಾವೆಲ್ಲರೂ ಪರಮ ಪ್ರಸಾದವನ್ನು ಸ್ವೀಕರಿಸಿದ್ದೀವಿ. ಇದಾದರೂ ಈ ದಿನವನ್ನು ಸ್ಮರಿಸ್ತಾ ಇದ್ದಾರೆ. ಪ್ರಭು ಕ್ರೈಸ್ತರು ಪ್ರಥಮ ಬಾರಿಗೆ ಬರುವ ದಿನವನ್ನ ನಾವು ಯಾವ ರೀತಿ ಸ್ವೀಕರಿಸಿದ್ದೇವೆ ಎಂಬುದನ್ನು ಧ್ಯಾನಿಸಿ ನಿಮ್ಮ ಮಕ್ಕಳಿಗೆ ಅದರ ಅರಿವನ್ನ ಮೂಡಿಸುವಂತ ಕರ್ತವ್ಯಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವ. ಸಂತ ಪೌಲನು ಕೊರಿಂಥದವರಿಗೆ ಬರೆದ ಪತ್ರ ಅಧ್ಯಾಯ 1 ವಚನ 11 ವಾಕ್ಯ 27 ಈ ರೀತಿ ಸಾರ್ತದೆ, ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪಾನ ಮಾಡಿದರೆ ಅವರು ಪ್ರಭು ಯೇಸುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾರೆ. ಯೇಸುವಿನ ಶರೀರ ಮತ್ತು ರಕ್ತ ಪ್ರಿಯರೇ ಶ್ರೇಷ್ಠವಾದದ್ದು. ಬಹುಶಃ ನೀವೆಲ್ಲ ಕೇಳಿರ್ಬೋದು, ಓದಿರ್ಬೋದು, ಅಥವಾ ಕೆಲವು ವರ್ಷಗಳ ಹಿಂದೆ ನಮ್ಮ ಬೆಂಗಳೂರಿಗೆ ಬಂದಂತಹ ಪೆಂಟೆಕಾಸ್ಟಲ್ ಪ್ರೀಚರ್ ಬೆನ್ನಿ ಆತ ಮುಟ್ಟಿರೋರು ಬೀಳ್ತಾ ಇದ್ರು. ಆತ ಸಾಕ್ಷಿ ನುಡಿದಿದ್ದಾನೆ. ಏನಂತ ಗೊತ್ತಾ? ವಿಶ್ವಾಸ ಇರುವುದು ಅಥವಾ ಸ್ವಸ್ಥತೆ ಇರುವುದು, ಹೀಲಿಂಗ್ ಪವರ್ ಇರುವುದು ಕ್ಯಾಥಲಿಕ್ ಚರ್ಚಲ್ಲಿ ಮಾತ್ರ, ಕಥೋಲಿಕ ಧರ್ಮಸಭೆಯಲ್ಲಿ ಮಾತ್ರ ಈ ಸ್ವಸ್ಥತೆ ಇದೆ, ವಿಶ್ವಾಸವಿದೆ. ಏಕೆಂದರೆ ಬಿಕಾಸ್ ಆಫ್ ಯೂಕರಿಸ್ಟ್, ಏಕೆಂದರೆ ಪರಮ ಪ್ರಸಾದದಿಂದಾಗಿ ಅಲ್ಲಿ ವಿಶ್ವಾಸವಿದೆ, ಅಲ್ಲಿ ಸ್ವಸ್ಥತೆ ಇದೆ, ಗುಣಪಡಿಸುವ ಶಕ್ತಿ ಇದೆ. ಸುಜ್ಞಾನ ಗ್ರಂಥ ಅಧ್ಯಾಯ 16 ವಚನ 12ರಲ್ಲಿ ನಾವು ಓದ್ತೇವೆ, ಸರ್ವೇಶ್ವರ ಯಾವುದೇ ಗಿಡ ಮೂಲಿಕೆಯಿಂದಲ್ಲ, ಯಾವುದೇ ಮೆತ್ತಗೆ ಮಾಡುವ ಮುಲಾವಿನಿಂದಲ್ಲ, ನಿನ್ನ ವಾಕ್ಯದಿಂದ, ನಿನ್ನ ಪ್ರಸನ್ನತೆಯಿಂದ ಎಲ್ಲವೂ ಸಾಧ್ಯ. ಪ್ರಿಯ ಸಹೋದರ ಸಹೋದರರೇ, ಹಾಗಾದರೆ ಎಲ್ಲಾದರೂ ಈ ಪವಿತ್ರ ಪರಮ ಪ್ರಸಾದದ ಬಗ್ಗೆ ನಾವು ಧ್ಯಾನಿಸಿದೀವ, ಯೋಚಿಸಿದೀವ? ದೇವರಲ್ಲಿ ಪ್ರತಿದಿನ ಪರಮ ಪ್ರಸಾದ ಆರಾಧನೆ ನಡೆಯುತ್ತದೆ. ನಾವು ಎಷ್ಟು ಬಾರಿ ಭಾಗವಹಿಸಿ ಯೇಸುವಿನ ಪ್ರಸನ್ನತೆ ಬಗ್ಗೆ ಅರಿವು ಮಾಡಿಕೊಂಡಿದ್ದೀವಿ. ನಮ್ಮ ಕೆಲಸ ಕಾರ್ಯಗಳಿಗೆ, ದಿನಚರಿಯ ಪ್ರಕ್ರಿಯೆಗೆ ಹೋಗುವ ಮುನ್ನ ಎಲ್ಲರೂ ಭೇಟಿ ಕೊಟ್ಟು ಪ್ರಭು ಕ್ರಿಸ್ತರನ್ನ ಸಂಧಿಸಿ ಅವರ ಬಳಿ ನಮ್ಮ ವೇದನೆಗಳನ್ನು, ಸಂತೋಷಗಳನ್ನು, ವಂದನೆಗಳನ್ನು ನಾವು ಪರಮ ಪ್ರಸಾದವನ್ನು ಸ್ವೀಕರಿಸಿದ ಆ ಕ್ಷಣವೇ
ನಾವು ಪ್ರಭು ಕ್ರೈಸ್ತರ ಮರುರೂಪಿಗಳಾಗ್ತೀವಿ, ಮತ್ತೊಬ್ಬ ಕ್ರಿಸ್ತರಾಗ್ತೀವಿ ನಾವು. ಹಾಗಾದ್ರೆ ಆ ಕ್ರಿಸ್ತನ ಪ್ರಸನ್ನತೆಯನ್ನು ನಾವು ಅರಿತಿದ್ದೀವಿ. ಮದರ್ ತೆರೆಸರವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲು ತಮ್ಮ ಚಾಪನೆಗೆ ಹೋಗಿ, ದೇವಾಲಯಕ್ಕೆ ಹೋಗಿ ಗಂಟೆಗಳ ಕಾಲ ಆ ಪರಮ ಪ್ರಸಾದದ ಮುಂದೆ ಕುಳಿತು ಪ್ರಾರ್ಥಿಸಿ ಶಕ್ತಿಯನ್ನ, ಚೈತನ್ಯವನ್ನ ಪಡೆದಿದ್ರು. ಇಂದಿನ ಜಗದ್ಗುರು ದ್ವಿತೀಯ ಜಾನ್ ಪಾಲರು ಕೂಡ ಯಾವುದೇ ಕೆಲಸ ಕಾರ್ಯಗಳು ಹೋಗುವ ಮುನ್ನ ಪರಮ ಪ್ರಸಾದದ ಮುಂದೆ ಕುಳಿತು ಪ್ರಾರ್ಥಿಸಿ ಶಕ್ತಿಯನ್ನ ಪಡೆಯುತ್ತಿದ್ರು. ನಾವೆಲ್ಲರೂ ಬಲಹೀನರಾಗಿದ್ದೀವಿ. ನಮ್ಮಲ್ಲಿ ಸ್ವಾರ್ಥ, ಭಯ, ಆತಂಕ, ದ್ವೇಷ, ಹೊಟ್ಟೆ ಕಿಚ್ಚು, ಪರದಾಟದ ಜೀವನ ನಮ್ಮಲ್ಲಿ ತಾಂಡವಾಡ್ತಾ ಇದೆ. ಕಾರಣ ನಾವೆಂದೂ ಕೂಡ ಯೇಸುವಿನ ಪ್ರಸನ್ನತೆಯ ಬಗ್ಗೆ ಅರಿವು ಮಾಡೋದು. ಯೇಸು ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆಂಬ ಕೊಂಚ ಅರಿವು ಕೂಡ ನಮ್ಮಲ್ಲಿಲ್ಲ. ಇಂದು ನಮ್ಮ ಮಕ್ಕಳು ಪರಮಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಈ ಪ್ರಸನ್ನತೆಯ ಬಗ್ಗೆ, ಪ್ರಭು ಕ್ರಿಸ್ತರ ಈ ಒಂದು ಶಕ್ತಿಯ ಬಗ್ಗೆ ಅರಿವು ಮೂಡಿಸುವುದು ಪ್ರತಿ ತರಗತಿಯಲ್ಲಿ ಆ ಮಕ್ಕಳಿಗೆ ಕ್ರೈಸ್ತಿಯ ಮೌಲ್ಯ ಬಗ್ಗೆ, ವಿಶ್ವಾಸದ ಬಗ್ಗೆ, ಗೌರವದ ಬಗ್ಗೆ ಅರಿವು ಮೂಡಿಸಲಾಗಿದೆ, ತಿಳಿಸಲಾಗಿದೆ. ಈ ಎಲ್ಲವನ್ನ ಕಳೆದುಕೊಳ್ಳುವ ಮಕ್ಕಳು ಈ ರೀತಿ ದುರ್ವರ್ತನೆಗೆ ಕಾರಣರಾಗ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳು ಪರಮಪ್ರಸಾದವನ್ನು ಸ್ವೀಕರಿಸಿದರೆ ಅವರಿಗೆ ವಿಶ್ವಾಸವನ್ನು ಮೂಡಿಸುವಂತ ಗುರುತರವಾದ ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿ ಹಾಗೂ ಜ್ಞಾನ ತಂದೆ ತಾಯಿಯ ಕರ್ತವ್ಯವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರೈಸ್ತರಾಗಿದ್ದೇವೆ. ಕ್ರೈಸ್ತಿಯ ಮೌಲ್ಯಗಳನ್ನ, ಸಂದೇಶವನ್ನ ಸಾರುವಂತ ಕರ್ತವ್ಯಕ್ಕೆ ನಾವೆಲ್ಲರೂ ಬದ್ಧರಾಗೋಣ. ಕ್ರಿಸ್ತನಲ್ಲಿ ಅಚಲವಾದ ವಿಶ್ವಾಸವಿಡೋಣ. ಒಬ್ಬ ಪೆಂಟೆಕೋಸ್ಟಲ್ ಪ್ರಬೋಧಕ ಪ್ರಭು ಕ್ರಿಸ್ತನಲ್ಲಿ ಅಥವಾ ಕಥೋಲಿಕ ಧರ್ಮಸಭೆಯಲ್ಲಿ ಅದು ಪರಮ ಪ್ರಸಾದದಲ್ಲಿ ಶಕ್ತಿ ಇದೆ, ಹೀಲಿಂಗ್ ಪವರ್ ಇದೆ ಎಂದು ವಿಶ್ವಾಸವನ್ನು ಘೋಷಿಸಿರುವಾಗ, ಕಥೋಲಿಕ ಕ್ರೈಸ್ತರಾಗಿ ಹುಟ್ಟಿ ಬೆಳೆದಿರುವ ನಾವು, ಜೀವಿಸಿರುವ ನಾವು ಆತನಿಗಿಂತ ಹೆಚ್ಚು ವಿಶ್ವಾಸವನ್ನ ಈ ಪವಿತ್ರ ಪರಮ ಪ್ರಸಾದದಲ್ಲಿ ನಾವು ವ್ಯಕ್ತಪಡಿಸುತ್ತಿದ್ದರೆ ನಾವು ಕ್ರೈಸ್ತರಾಗಿ ನಮ್ಮ ಜೀವನ ಶೂನ್ಯವಾಗ್ತದೆ, ಗೌರವವಾಗ್ತದೆ. ಹಾಗಾಗಿ ನಾವು ಹಿಂದೆ ಈ ಮಕ್ಕಳ ಜೊತೆಗೆ ನಾವು ಕೂಡ ಪ್ರಭು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಯೇಸುವೇ, ಇದುವರೆಗೆ ಅನೇಕ ಬಾರಿ ನಿಮ್ಮ ಶರೀರವಾದ ರಕ್ತವನ್ನು ಅಯೋಗ್ಯತೆಗೆ ಸ್ವೀಕರಿಸ್ತೀನಿ, ಅದಕ್ಕಾಗಿ ವಿಷಾದಿಸ್ತೇನೆ, ಕ್ಷಮೆ ಯಾಚಿಸ್ತೀನಿ. ಪಾಪಿಯಾದ ನನ್ನ ಮೇಲೆ ದಯ ತೋರಿ ಇನ್ನು ಮುಂದೆ ನಿಮ್ಮನ್ನ ಪ್ರೀತಿ, ವಿಶ್ವಾಸದಿಂದ, ಆತ್ಮೀಯದಿಂದ ಸ್ವೀಕರಿಸಬೇಕಾದ ಶಕ್ತಿಯನ್ನು ಕರುಣಿಸಿರಿ. ನಿಮ್ಮ ಪವಿತ್ರಾತ್ಮರ ಸಪ್ತ ವರಗಳನ್ನು ಕಳುಹಿಸಿ ನಮ್ಮನ್ನು ಅಭಿಷೇಕಿಸಿ, ನಾವೆಲ್ಲರ ಅಭಿಷೇಕರಾಗಿ ನಿಮ್ಮನ್ನ ಪ್ರೀತಿಯಿಂದ ವಿಶ್ವಾಸ ಸ್ವೀಕರಿಸಲು ಬೇಕಾದ ಶಕ್ತಿಯನ್ನು ನಮಗೆ ಕರುಣಿಸಿರಿ ತಂದೆ ಎಂದು ಇದರ ಬಲಿಪೂಜೆಗೆ ಮನಪೂರ್ವಕವಾಗಿ ವಿಶ್ವಾಸದಿಂದ ಪ್ರಾರ್ಥಿಸಿಕೊಳ್ಳೋಣ. ಆಮೇಲೆ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನೇ ನಮ್ಮ ಧರ್ಮಕೇಂದ್ರ ಮಕ್ಕಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದಾರೆ. ಪ್ರಥಮ ಬಾರಿಗೆ ಅವರ ಮನಗಳಲ್ಲಿ ಬರಲಿರುವ ಪ್ರಭು ಕ್ರಿಸ್ತರು ಇವರನ್ನು ಹೇರಳವಾಗಿ ಆಶೀರ್ವದಿಸಲಿ, ಇವರನ್ನು ತಮ್ಮ ಹಾದಿಯಲ್ಲಿ ಮುನ್ನಡೆಸಲಿ ಹಾಗೂ ಇವರು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಹೊಂದಲಿ ಎಂದು ಈಗ ಪ್ರಾರ್ಥಿಸೋಣ.
ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಮಯ ದೇವರೇ, ಒಳ್ಳೆಯ ಕ್ರಿಸ್ತಿಯ ಜೀವನವನ್ನು ಜೀವಿಸಿ ನಿಮ್ಮ ಶುಭವಾರ್ತೆಯನ್ನು ಎಲ್ಲೆಡೆಯಲ್ಲಿಯೂ ಸಾರುವ ನಮ್ಮ ಜಗದ್ಗುರುಗಳನ್ನು, ಎಲ್ಲ ಧರ್ಮಾಧ್ಯಕ್ಷರುಗಳನ್ನು, ಗುರುಗಳನ್ನು, ಕನ್ಯಾಸ್ತ್ರೀಯರನ್ನು ನಿಮ್ಮ ಪವಿತ್ರಾತ್ಮರ ವರಗಳಿಂದ ತುಂಬಿ ಹರಸಿ ಆಶೀರ್ವದಿಸಲೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಯ ಯೇಸುವೆ, ಇಂದು ನಿಮ್ಮನ್ನು ಪ್ರಥಮವಾಗಿ ಸ್ವೀಕರಿಸುವ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿರಿ. ಇನ್ನು ಮುಂದೆ ನಾವು ಸದಾ ನಿಮ್ಮನ್ನು ಸ್ವೀಕರಿಸಿ ನಿಮ್ಮಲ್ಲಿ ಒಂದಾಗಿ ಬಾಳಿ ನಿಮ್ಮನ್ನು ಸದಾ ಹೋಲುವಂತೆಯೂ ಹಾಗೂ ನಿಮ್ಮ ಪ್ರತಿರೂಪಿಗಳಾಗಿ ಬಾಳುವಂತೆಯೂ ನಮ್ಮೆಲ್ಲರನ್ನು ಆಶೀರ್ವದಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಉತ್ತರ, ದಯಾಮಯ ತಂದೆಯೇ, ನಮ್ಮ ತಂದೆ ತಾಯಿಯವರನ್ನು, ನೆಂಟರಿಷ್ಟರನ್ನು, ಇಲ್ಲಿ ನೆರೆದಿರುವ ಸರ್ವರನ್ನು ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ತುಂಬಿರಿ. ಅವರಿಗೆ ಬೇಕಾದ ಉತ್ತಮ ಆರೋಗ್ಯ